ಇವತ್ತಿನ ಎಪಿಸೋಡಲ್ಲಿ ಬಿಗ್ ಬಾಸ್ 10 ಯಾರೋ ಒಂದು ಸ್ಟೇಟ್ಮೆಂಟ್ ಹೇಳಿದ್ರಲ್ವಾ, ಎಲ್ಲರೂ ವಿನಯ್ ಅವ್ರ ಗುಂಪಿಂದ ಈಚೆ ಬಂದಿದ್ದೀವಂತ. ಆ್ಯಂಡ್ ಎಲ್ಲ ಹೊತ್ತಿಗೆ ಎಲ್ಲ ಅವ್ರ ಮನುಷ್ಯರಲ್ಲಿ ಅವ್ರ ಬೆಡ್ಡಲ್ಲಿದೆ ಅಂತ. ಏನು ಹೇಳ್ಬೇಕಂದ್ರೆ ಅದು ನಿಜ ಇಲ್ಲ. ನಮ್ದು ಆಟ ಏನಿತ್ತು ನಾವು ತೋರಿಸಿದ್ದೀವಿ. ಒಂದು ಗುಂಪಿರಲಿಲ್ಲ, ಏನೂ ಆ ಥರ ಇರಲಿಲ್ಲ. ಯಾಕೆ ನಾವು ವಿನಯ್ ಜೊತೆ ಇದ್ದಿದ್ರೆ, ನಾವು ವಿನಯ್ ಜೊತೆ ಇರುವಾಗ ಏನಕ್ಕೆ ಆ ನೆಗೆಟಿವ್ ಆಸ್ಪೆಕ್ಟ್ ಥರ ಎಲ್ಲರೂ ನೋಡಿದ್ರು. ಬಟ್ ಕಾರ್ತಿಕ್ ಅವ್ರದ್ದು ಗ್ರೂಪಲ್ಲಿರುವಾಗ ಅದು ನೆಗೆಟಿವ್ ಇರಲಿಲ್ಲ. ಅದ್ರ ಬಗ್ಗೆ ಯೋಚನೆ ಮಾಡ್ಬೇಕಲ್ವ. ವಿನಯ್ ಅವರು ಅಲ್ಲಿ ನಿಜ ಹೇಳಿದ್ರು 100%. ಸೊ ಪ್ಲೀಸ್, ನಾವು ಹೇಗಿದ್ವೋ ಆ ಥರ ಇದ್ವಿ. ನಮ್ಮ ಹೊತ್ತಿಗೆ ನಮ್ಮ ಜೊತೆನೇ ಇದೆ. ಥ್ಯಾಂಕ್ಸ್. ಬ್ಲಾಕ್ ಮಾಡ್ತೀಯಾ ಮಾಡ್ಕೊ, ಬ್ರೇಕಪ್ ಮಾಡ್ಕೋತೀಯಾ ಮಾಡ್ಕೊ, ಆದರೆ ಮುಂದೆ ಸಿಗೋರ್ಗಾದ್ರೂ ನಿಯತ್ತಾಗಿರು. ಇನ್ನೊಬ್ಬರ ಜೊತೆ ಜೀವನದಲ್ಲಿ ಆಟ ಆಡಬೇಡ. And I find myself wondering what did happen to the last 10. I ran away with my life, fast forward, never turn back again. It's kind of funny that the more we pass time, the more we need to set them rewind. And 19 was the year I had to leave you, but now I'm seeing all the signs. Is this really happening? I can't believe it's true. I'm just as surprised as you. Is this really happening? I can't be too sure, but one day I'll be yours again. Life lessons come one in a dozen. The other 11 get something from nothing. I sit here looking for an answer. Maybe the biggest question was in the last chapter. You gave me the soul I have today. Without you I never could have moved away. But now I see what you teach. I do believe